subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಮೊದಲನೇ ಅಧ್ಯಾಯವಾದ ಪೂರ್ಣಾಂಕಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 1.1 ಅನ್ನು ತಿಳಿಯೋಣ ಮಕ್ಕಳೇ. ಪೂರ್ಣಾಂಕಗಳಲ್ಲಿ ಪೂರ್ಣ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳು ಇರ್ತವೆ ಮಕ್ಕಳೇ. ಪೂರ್ಣ ಸಂಖ್ಯೆಗಳು ಯಾವ ಅಂತ ನಿಮಗೆ ಗೊತ್ತಿದೆ ಅಲ್ವಾ? 0 ಇಂದ ಪ್ರಾರಂಭವಾಗ್ತವಲ್ವಾ ಮಕ್ಕಳೇ? 0 1 2 3 4 5 6 7 8 ಹೀಗೆ ನಾವು ಮುಂದುವರಿಸಬಹುದು ಮಕ್ಕಳೇ. ನಂತರ ಋಣ ಸಂಖ್ಯೆಗಳು ಅಂತಂದು ಯಾವನ್ನ ಕರಿತೀವಿ ಮಕ್ಕಳೇ? ಈ ರೀತಿ -1 -2 -3 -4 ಇವುಗಳನ್ನ ನಾವು ಋಣ ಸಂಖ್ಯೆಗಳು ಅಂತ ಕರಿತೀವಿ ಮಕ್ಕಳೇ. ಅದೇ ರೀತಿಯಲ್ಲಿ ಧನ ಪೂರ್ಣಾಂಕಗಳು ಅಂದ್ರೆ ಏನು ಮಕ್ಕಳೇ? ಒಂದು ಸಂಖ್ಯೆಗೆ ಇಲ್ಲಿ ಚಿಹ್ನೆ ಇಲ್ಲ ಅಂತ ಅಂದ್ರೆ ಅದು ಧನ ಪೂರ್ಣಾಂಕ ಅಂತಾನೆ ಅರ್ಥ ಆಗುತ್ತೆ ಮಕ್ಕಳೇ. ನೋಡಿ, +1 +2 +3 +4 ಇವೆಲ್ಲ ಧನ ಪೂರ್ಣಾಂಕಗಳು. ಇಲ್ಲೂ ಸಹ ಇಲ್ಲಿ ಚಿಹ್ನೆ ಇಲ್ಲ ಮಕ್ಕಳೇ. ಚಿಹ್ನೆ ಇಲ್ಲ ಅಂದ್ರೆ ಅದು ಧನ ಪೂರ್ಣಾಂಕನೇ ಮಕ್ಕಳೇ. ಈ ರೀತಿ ವ್ಯವಕಲನದ ಚಿಹ್ನೆ ಮೈನಸ್ ಇತ್ತಂದ್ರೆ ಅದು ಋಣ ಪೂರ್ಣಾಂಕಗಳು ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಸಂಖ್ಯಾ ರೇಖೆಯ ಮೂಲಕ ತೋರಿಸ್ತಾ ಇದ್ದೀನಿ. ಇದನ್ನ ನಾವು ಬಲಭಾಗ ಅಂತ ಹೇಳ್ತೀವಿ ಮಕ್ಕಳೇ. 0 ಇಂದ ಈ ಕಡೆ ಎಡಭಾಗ ಅಂತ ಹೇಳ್ತೀವಿ ಮಕ್ಕಳೇ. ಇದು ಎಡಭಾಗ, ಇದು ಬಲಭಾಗ ಮಕ್ಕಳೇ. 0ಯ ಬಲಭಾಗದ ಸಂಖ್ಯೆಗಳು, 0ಯ ಬಲಭಾಗದ ಸಂಖ್ಯೆಗಳು ಧನ ಪೂರ್ಣಾಂಕಗಳು ಮಕ್ಕಳೇ. 0ಯ ಎಡಭಾಗದ ಸಂಖ್ಯೆಗಳು ಋಣ ಪೂರ್ಣಾಂಕಗಳು ಮಕ್ಕಳೇ. ಧನ ಪೂರ್ಣಾಂಕಗಳು ಎಲ್ಲವೂ ಅವು ದೊಡ್ಡ ಬೆಲೆಯನ್ನ ಹೊಂದಿರ್ತವೆ ಮಕ್ಕಳೇ. ಎಡ ಪೂರ್ಣಾಂಕಗಳು ಬೆಲೆಯಲ್ಲಿ ಚಿಕ್ಕ ಬೆಲೆಯನ್ನ ಹೊಂದಿರ್ತವೆ ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಇವೆಲ್ಲ ಧನ ಪೂರ್ಣಾಂಕಗಳು, ಇವು ಋಣ ಪೂರ್ಣಾಂಕಗಳು. ನೋಡಿ ಮಕ್ಕಳೇ, ಅಭ್ಯಾಸ 1.1 ಅನ್ನ ತಿಳಿಯೋಣ. ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ಎ ಮೊತ್ತ -7, ಬಿ ವ್ಯತ್ಯಾಸ -10, ಸಿ ವ್ಯತ್ಯಾಸ 0 ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಒಂದು ಜೊತೆ ಅಂದ್ರೆ 2 ಅಂಕಿಗಳನ್ನ ನಾವು ಬರೀಬೇಕು ಮಕ್ಕಳೇ. ನೋಡಿ ಮಕ್ಕಳೇ, ಮೊತ್ತ -7 ಬರುವ ಹಾಗೆ ಒಂದು ಜೊತೆ ಪೂರ್ಣಾಂಕಗಳನ್ನ ಕೂಡಬೇಕು ಮಕ್ಕಳೇ. ಅದು ಹೇಗೆ ಅಂತ ನೋಡೋಣ. ನೋಡಿ ಮಕ್ಕಳೇ, ಮೊತ್ತ -7 ಬರುವ ಹಾಗೆ 2 ಪೂರ್ಣಾಂಕಗಳನ್ನ ನಾವು ಕೂಡಬೇಕಾಗುತ್ತೆ. ಯಾವ 2 ಪೂರ್ಣಾಂಕಗಳನ್ನ ಕೂಡಿದಾಗ -7 ಬರುತ್ತೆ ಮಕ್ಕಳೇ? ನೋಡಿ, -5 ಪ್ಲಸ್ -2. -5 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮಕ್ಕಳೇ? ಮೈನಸ್ ಆಗುತ್ತೆ. -2 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಮಕ್ಕಳೇ? ಪ್ಲಸ್ ಆಗುತ್ತೆ. 5ಕ್ಕೆ 2 ಕೂಡಿದರೆ 7 ಮಕ್ಕಳೇ. ಇಲ್ಲಿ ದೊಡ್ಡ ಅಂಕಿಯ ಚಿಹ್ನೆ ಯಾವ್ದಿದೆ ಮಕ್ಕಳೇ? ಮೈನಸ್ ಇದೆ. ಹಾಗಾಗಿ -7. ನೋಡಿ ಮಕ್ಕಳೇ, ಮೊತ್ತ -7 ಬಂದಿದೆ ಅಲ್ವಾ? ಈ ರೀತಿ ಮಾಡಬೇಕು ಮಕ್ಕಳೇ. ನಂತರ ಬಿ ಲೆಕ್ಕವನ್ನ ಗಮನಿಸಿ ಮಕ್ಕಳೇ. ಇಲ್ಲಿ ವ್ಯತ್ಯಾಸ -10 ಅಂತ ಕೊಟ್ಟಿದ್ದಾರೆ. ವ್ಯತ್ಯಾಸ ಅಂದ್ರೆ ನಾವು ಕಳಿಬೇಕು ಮಕ್ಕಳೇ. ಯಾವ 2 ಪೂರ್ಣಾಂಕಗಳನ್ನ ಕಳೆದಾಗ -10 ಬರುತ್ತೆ ಅಂತ ಪ್ರಶ್ನೆ ಇದೆ ಮಕ್ಕಳೇ. ನೋಡಿ, -5 ಮೈನಸ್ +5. ನೋಡಿ ಮಕ್ಕಳೇ, -5 ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮಕ್ಕಳೇ? ಮೈನಸ್ ಆಗುತ್ತೆ. ಸೊ -5 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಮಕ್ಕಳೇ? ಪ್ಲಸ್ ಆಗುತ್ತೆ. ಹಾಗಾಗಿ 5ಕ್ಕೆ 5 ಕೂಡಿದ್ರೆ 10 ಅಲ್ವಾ ಮಕ್ಕಳೇ? ನೋಡಿ, -10 ಈ ರೀತಿ ಬರಿಬೇಕು ಮಕ್ಕಳೇ. ನಂತರ ವ್ಯತ್ಯಾಸ 0 ಬರುವ ಹಾಗೆ ಒಂದು ಜೊತೆ ಪೂರ್ಣಾಂಕಗಳನ್ನ ಬರೆಯಿರಿ ಅಂತ ಕೊಟ್ಟಿದಾರಲ್ವಾ? ನೋಡಿ, ವ್ಯತ್ಯಾಸ 0 ಬರಬೇಕು ಅಂದ್ರೆ ಯಾವ್ದಾದ್ರು 2 ಪೂರ್ಣಾಂಕಗಳನ್ನ ನಾವು ಕಳಿಬೇಕಾಗುತ್ತೆ ಅಲ್ವಾ ಮಕ್ಕಳೇ? ನೋಡಿ, ನೀವು ಯಾವ ಸಂಖ್ಯೆನಾದ್ರೂ ತೆಗೆದುಕೊಳ್ಬಹುದು. -4 +4. ನೋಡಿ ಮಕ್ಕಳೇ, -4 ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ ಮಕ್ಕಳೇ? ಪ್ಲಸ್ ಆಗುತ್ತೆ. ನಂತರ 4 ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮಕ್ಕಳೇ? ಮೈನಸ್ ಆಗುತ್ತೆ. ಹಾಗಾಗಿ 4ರಲ್ಲಿ 4 ಕಳೆದ್ರೆ 0. ಎರಡನೇ ಲೆಕ್ಕವನ್ನ ಗಮನಿಸಿ ಮಕ್ಕಳೇ. ವ್ಯತ್ಯಾಸ 8 ಆಗುವಂತೆ ಒಂದು ಜೊತೆ ಋಣ ಪೂರ್ಣಾಂಕಗಳನ್ನು ಬರೆಯಿರಿ. ಋಣ ಪೂರ್ಣಾಂಕಗಳು ಅಂದ್ರೆ ಯಾವಂತ ನಾ ಹೇಳಿದ್ದೀನಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, ಋಣ ಪೂರ್ಣಾಂಕಗಳಂದ್ರೆ ಯಾವಂತ ಗೊತ್ತಿದೆ ಅಲ್ವಾ? ಸಂಖ್ಯಾ ರೇಖೆಯಲ್ಲಿ ನಾ ತೋರಿಸಿದ್ನಲ್ವಾ ಮಕ್ಕಳೇ? -1 -2 -3 -4 -5 ಈ ರೀತಿಯಲ್ಲಿ ಇರ್ತಕ್ಕಂತಹ ಪೂರ್ಣಾಂಕಗಳನ್ನು ನಾವು ಋಣ ಪೂರ್ಣಾಂಕಗಳು ಅಂತ ಕರಿತೀವಿ ಅಲ್ವಾ? ವ್ಯತ್ಯಾಸ 8 ಆಗುವಂತೆ ಒಂದು ಜೊತೆ ಋಣ ಪೂರ್ಣಾಂಕಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, -1 -9. ನೋಡಿ ಮಕ್ಕಳೇ, -1ಗೆ -1 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಮಕ್ಕಳೇ? ಪ್ಲಸ್ ಆಗುತ್ತೆ.
ಪ್ಲಸ್ 9 ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮಕ್ಕಳೇ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ -1ರಲ್ಲಿ 9 ಕಳೆದ್ರೆ ಎಷ್ಟು ಮಕ್ಕಳೇ 8 ಇಲ್ಲಿ ಪ್ಲಸ್ 8 ಇದೆ ಮಕ್ಕಳೇ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದಿದೆ ಮಕ್ಕಳೇ ಪ್ಲಸ್ ಇದೆ ಹಾಗಾಗಿ 8 ನೋಡಿ ಮಕ್ಕಳೇ ನೀವು ಈ ನಿಯಮಗಳನ್ನು ಸರಿಯಾಗಿ ಕಲ್ತಿದ್ರೆ ಈ ಲೆಕ್ಕಗಳನ್ನು ಮಾಡೋದಕ್ಕೆ ಸುಲಭ ಆಗುತ್ತೆ ನೋಡಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಗೊತ್ತಿದೆ ಅಲ್ವಾ ಮಕ್ಕಳೇ ನಿಮಗೆ ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೊತ್ತ -5 ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮೊತ್ತ ಎಷ್ಟು ಬರಬೇಕು ಮಕ್ಕಳೇ -5 ಬರಬೇಕು ಅದರಲ್ಲಿ ಒಂದು ಋಣ ಪೂರ್ಣಾಂಕ ಬರ್ದಿರಬೇಕು ಒಂದು ಧನ ಪೂರ್ಣಾಂಕವನ್ನ ಬರ್ದಿರಬೇಕು ಋಣ ಪೂರ್ಣಾಂಕ ಅಂದ್ರೆ -1 -2 ಈ ರೀತಿ ಇರುತ್ತಲ್ವಾ ಮಕ್ಕಳೇ ಅದು ಋಣ ಪೂರ್ಣಾಂಕ ಧನ ಪೂರ್ಣಾಂಕ ಅಂದ್ರೆ +1 +2 +3 ಈ ರೀತಿ ಬರ್ತಾವಲ್ವಾ ಇವೆಲ್ಲ ಧನ ಪೂರ್ಣಾಂಕಗಳು ಮಕ್ಕಳೇ ನೋಡಿ -8 +3 -8 ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಮಕ್ಕಳೇ ನಂತರ 3 ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮಕ್ಕಳೇ ಮೈನಸ್ ಆಗುತ್ತೆ ಹಾಗಾಗಿ -8ರಲ್ಲಿ 3 ಕಳಿಬೇಕು ಮಕ್ಕಳೇ ಎಷ್ಟಾಗುತ್ತೆ ಮಕ್ಕಳೇ ಉತ್ತರ -5 ಆಗುತ್ತೆ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದಿದೆ ಮೈನಸ್ ಇದೆ ಹಾಗಾಗಿ -5 ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಸಿ ಲೆಕ್ಕವನ್ನ ಗಮನಿಸಿ ಮಕ್ಕಳೇ ವ್ಯತ್ಯಾಸ -3 ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕವನ್ನು ಬರೆಯಿರಿ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಕಳೇ ವ್ಯತ್ಯಾಸ ಅಂದ್ರೆ ನಾವು ಕಳಿಬೇಕಲ್ವಾ ಮಕ್ಕಳೇ ಯಾವ ಎರಡು ಸಂಖ್ಯೆಗಳನ್ನ ಕಳೆದಾಗ -3 ಬರುತ್ತೆ ಆ ಸಂಖ್ಯೆಗಳು ಏನಾಗಿರ್ಬೇಕು ಮಕ್ಕಳೇ ಒಂದು ಋಣ ಪೂರ್ಣಾಂಕ ಆಗಿರ್ಬೇಕು ಒಂದು ಧನ ಪೂರ್ಣಾಂಕ ಆಗಿರ್ಬೇಕು ಮಕ್ಕಳೇ ನೋಡಿ -1 ಇದು ಋಣ ಪೂರ್ಣಾಂಕ ಮೈನಸ್ ಯಾಕೆ ಮೈನಸ್ ಅಂದ್ರೆ ಇಲ್ಲಿ ವ್ಯತ್ಯಾಸ ಕೇಳಿದಾರೆ ಮಕ್ಕಳೇ ಇಲ್ಲಿ ಮೊತ್ತ ಅಂತ ಕೇಳಿದ್ರೆ ಇಲ್ಲಿ ಪ್ಲಸ್ ಬರ್ತಿತ್ತು ಮಕ್ಕಳೇ ನಂತರ ಒಂದು ಧನ ಪೂರ್ಣಾಂಕ +2 ಹೌದಲ್ವಾ ಮಕ್ಕಳೇ -1 ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ -2 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಮಕ್ಕಳೇ ಪ್ಲಸ್ ಆಗುತ್ತೆ ಸೊ 1ಕ್ಕೆ 2 ಕೂಡಿದ್ರೆ 3 ಮಕ್ಕಳೇ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದಿದೆ ಮೈನಸ್ ಇದೆ ಹಾಗಾಗಿ -3 ಅರ್ಥ ಆಯ್ತಲ್ವಾ ಮಕ್ಕಳೇ ಮೂರನೇ ಲೆಕ್ಕವನ್ನ ಗಮನಿಸಿ ಮಕ್ಕಳೇ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ 3 ಸುತ್ತುಗಳಲ್ಲಿ ಎ ತಂಡವು -40 10 0 ಅಂಕಗಳನ್ನು ಮತ್ತು ಬಿ ತಂಡವು 10 0 -40 ಅಂಕಗಳನ್ನು ಗಳಿಸಿದವು ಯಾವ ತಂಡವು ಹೆಚ್ಚು ಅಂಕವನ್ನು ಗಳಿಸಿತು ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳನ್ನು ಸಂಕಲನ ಮಾಡಬಹುದೇ ಅಂತ ಪ್ರಶ್ನೆ ಇದೆ ಮಕ್ಕಳೇ ಮಾಡಬಹುದಲ್ವಾ ಮಕ್ಕಳೇ ನೋಡಿ ಎ ತಂಡ ಗಳಿಸಿರುವ ಒಟ್ಟು ಅಂಕಗಳು ಎಷ್ಟು ಮಕ್ಕಳೇ -40 +10 +0 ನೋಡಿ ಮಕ್ಕಳೇ ಪ್ಲಸ್ ಇರೋನ ಕೂಡಿಸ್ಕೊಂಡ್ಬಿಡ್ಬೇಕು +10ಕ್ಕೆ 0ನ ಕೂಡಿದ್ರೆ 10 ಬರುತ್ತೆ ಮಕ್ಕಳೇ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ -40ರಲ್ಲಿ 10 ಕಳೆದ್ರೆ -30 ಮಕ್ಕಳೇ ನಂತರ ಬಿ ತಂಡ ಗಳಿಸಿರುವ ಒಟ್ಟು ಅಂಕಗಳು +10 +0 -40 ಅಲ್ವಾ ಪ್ಲಸ್ ಇರೋನ ಕೂಡಿಸ್ಕೊಂಡ್ಬಿಡ್ಬೇಕು ಮಕ್ಕಳೇ 10ಕ್ಕೆ 0ನ ಕೂಡಿದ್ರೆ 10 ಬರುತ್ತೆ ಮಕ್ಕಳೇ ನಂತರ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ 10ರಲ್ಲಿ 40 ಕಳೆದ್ರೆ 30 ಮಕ್ಕಳೇ ಇಲ್ಲಿ ದೊಡ್ಡ ಪೂರ್ಣಾಂಕದ ಚಿಹ್ನೆ ಮೈನಸ್ ಇದೆ ಮಕ್ಕಳೇ ಹಾಗಾಗಿ -30 ನೋಡಿ ಮಕ್ಕಳೇ ಎರಡೂ ತಂಡಗಳು ಗಳಿಸಿದ ಒಟ್ಟು ಅಂಕಗಳು ಸಮವಾಗಿವೆ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 1.2 ತಿಳಿಯೋಣ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ